ಈಗ ಲಕ್ಷ್ಮಿ ಉಟ್ಕೊಂಡಿದ್ದ ಬಟ್ಟೆನ ಹೆಂಗೆ ಇಸ್ಕೊಳ್ಳೋದು? ಕೇಳಿದ್ರೆ ಅವಳು ಕೊಡ್ತಾಳ? ಯಾಕೆ ಏನು ಅಂತ 1000 ಪ್ರಶ್ನೆ ಕೇಳ್ತಾಳೆ. ಸುಮ್ಕಿ ಕೇಳೋಕ್ಕಿಂತ ಕದಿಯದೆ ವಾಸಿ. ಏ ಸುಬ್ಬಿ, ಈ ಬಟ್ಟೆನೆಲ್ಲ ಒಗ್ದು ಸಾನೆ ದಿವಸಗಳದು. ಸೋಪ್ ಹಾಕಿ ಸಂದಾಗ ಹೋಗಿ. ಆ ಶಾಂತಿ ಇದ್ಲಲ್ಲ, ಅವಳು ಮೈನ ಕಸ್ವಿತ್ತು ಅಂತ ಬಟ್ಟೆನೆಲ್ಲ ಎತ್ತಿ ಎತ್ತಿ ಒಗ್ದು ಅರ್ಧೆ ಹಾಕ್ಬಿಟ್ಟಿದ್ಲು ಅಂತೀನಿ. ಹಂಗೇನಾರ ಮಾಡ್ಬಿಟ್ಟಿಯಾ? ಇಲ್ಲ ಕಣ್ರವ. ಹ್ಞೂ, ಸರಿಯಾಗಿ ಹೋಗಿ. ಏನಪ್ಪ ಮಾಡೋದೀಗ? ಇವಳು ಉಟ್ಬಟ್ಟೆನ ತಗೊಂಡು ಒಗೆದ್ಬಿಟ್ರೆ ಕೆಲಸ ಕೆಟ್ಟೋಯ್ತದೆ. ಅವನು ಬೇರೆ ಒಗೆಯೋಕ್ಕೂ ಮುಂಚೆ ತಂದು ಕೊಡಬೇಕು ಅಂದವನೆ. ಕಾಳಿ, ಬೇರೆ ದಾರಿನೇ ಇಲ್ಲ. ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು. ನಾಟಕ ಶುರು ಹಚ್ಕೋ. ಲಚ್ಚು, ಏನ್ರಿ ಲಕ್ಷ್ಮಿ ಎಲ್ಲೋಯ್ತಾ ಇದೀಯಾ? ಏ ಕಾಣಕ್ಕಿಲ್ವಾ? ಬಟ್ಟೆ ಒಗ್ಯಾಕೊಂಟಿವ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಒಂದು ನಿಮಿಷ ಬಂದೇ ಇರು. ಎಂತ ಕೆಲಸ ಮಾಡ್ಬಿಡ್ತಿದ್ದಲ್ಲ ಚೋ. ಅಲ್ಲ, ಹೊಟ್ಟೆನಾಗೆ ಕೂಸು ಇಟ್ಕೊಂಡು ನೀನ್ ಬಟ್ಟೆ ಒಗಿಯದಾ? ಮನೆನಾಗ 7 ಜನ ಆಳ್ಗಳವ್ರೆ. ಅಯ್ಯೋ, ನನ್ನ ಬೆಲೆ ಬಾಳೋ ಸೀರೆಗಳನ್ನೆಲ್ಲ ಆಳುಗಳಿಗೆ ಒಗಿಯಕ್ಕೆ ಕೊಟ್ರೆ ಗೋಣಿ ಚೀಲ ಒಗ್ದಂಗೆ ಒಗ್ದು ಅರ್ಧಾಕ್ಬಿಡ್ತಾರೆ ಆಟೆಯ. ಅದು ಅಲ್ಲದೆ ನಾನು ಕೆಲಸ ಮಾಡ್ಬೇಕು ಅಂತ ಡಾಕ್ಟ್ರು ಹೇಳಿವ್ರೆ. ಅಯ್ಯ, ನಿನ್ನ ಡಾಕ್ಟ್ರು ಹೇಳಿರೋದು ಕೆಲಸ ಮಾಡುವಂತ, ಮೈ ಮುರ್ಕೊಂಡು ಮಾಡುವಂತ ಹೇಳೋರ? ತೆಗಿ ತೆಗಿ ನಿನ್ ಬಟ್ಟೆಯಾ, ನಾನು ಹೋಗಿತೀನಿ. ಅಯ್ಯೋ ಬಿಡ್ರಿ, ಬಿಡುಲಚ್ಚು, ಪರವಾಗಿಲ್ಲ, ಬಿಡುಲಚ್ಚು. ಬಿಡು. ಅಣ್ಣಯ್ಯ, ಏನಿಲ್ಲ ಇದು, ಯಾವ್ದಾರು ದ್ಯಾವರು ಕದ್ದು ಆಶೀರ್ವಾದ ಮಾಡೋಣ ಹೆಂಗೆ? ನಿನ್ ಗಂಡ್ರು ಸೀರೋ ನೀನೇ ಹೋಗಿತ್ಯಾ? ಯಾಕ್ಲ ಹೋಗಿಬಾರ್ದು? ನೀನ್ ಮಾತ್ರ ನೀನ್ ಹೆಂಡ್ರು ಸೇವೆ ಮಾಡ್ಬೋದು, ನಾನ್ ಮಾಡ್ಬಾರ್ದಾ? ನಾನು ಇವಳಿಗೆ ತಾಳಿ ಕಟ್ಟುವಾಗ್ಲೇ ಮಾತು ಕೊಟ್ಟಿವ್ನಿ, ಕಷ್ಟ ಸುಖನ ಸಮನಾಗಿ ಹಂಚ್ಕೊತೀನಿ ಅಂತ. ಪಾಪ ಇವಳು ಹೊಟ್ಟೆನಾಗೆ ಕೂಸಿನ ಬಾರ ಹೊತ್ಕೊಂಡಿರುವಾಗ ನನ್ನ ಬಟ್ಟೆನೂ ಹೋಗಿಲಿಲ್ಲ ಅಂದ್ರೆ ಆ ಶಿವ ಮೆತ್ತನ? ನೀನೇನಾರ ಅನ್ಕೋ, ನಾನು ಹಚ್ಕೊಳಕ್ಕಿಲ್ಲ. ಶಿವ ಶಿವ ಶಿವ. ಅಣ್ಣಯ್ಯ, ನಂಗೆ ಯಾಕೆ ಅನುಮಾನ ಬತ್ತೈತೆ. ಈ ಮಾತನ್ನ ನೀನೇ ಹೇಳ್ತಿದ್ಯಾ ಅಥವಾ ನೀನು ವೇಸಾಕಣ್ಣ ಬಂದು ಹೇಳ್ತಾವ್ರ? ಅಲ್ಲ, ಈ ದಿವಸ ನೆಂಡ್ರ ಕೈಲಿ ಕತ್ತೆಕ್ಕಿಂತ ಕಡೆಯಾಗಿ ದುಡಿಸ್ಕೊತಿದ್ದಲ್ಲ ನೀನು ಎಂಡ್ರು ಸೇವೆ ಮಾಡ್ತೀಯ? ಇದು ನಂಬೋ ವಿಷಯನಿಲ್ಲ. ಹೂಗಂಧ ಕಾಳಿ, ಇದ್ದಕ್ಕಿದ್ದಂಗೆ ನಿನಗೆ ಅಂತ ಬಂತು ಮಲ್ರಾಗ. ಅಲ್ಲ, ಹುಲಿ ಹುಲ್ ತಿನ್ನಕ್ಕಿಲ್ಲ, ಕಾಳಿ ಯಾ ಕಾಲು ಹಿಡಿಯಕ್ಕಿಲ್ಲ ಅಂತ ಏನೋ ಹುಪ್ಪುಸ್ಕೊಂಡು ಹೇಳ್ತಾ ಇದ್ದವನು. ಇದ್ದಕ್ಕಿದ್ದಂಗೆ ನೀನ್ ಏನ್ರು ಸೀರೆ ಒಗಿತೀನಿ ಅಂತ ಹೇಳಿದ್ಲಲ್ಲ, ಯಾಕ್ಲಾ? ಕತ್ಲಾದ್ಮೇಕೆ ಬೆಳಕಾಗ್ಲೇಬೇಕು, ಉಪ್ಪು ತಿನ್ಮೇಕೆ ನೀರ್ ಕುಡಿಲೇಬೇಕು, ಸೇವೆ ಮಾಡಿಸ್ಕೊಂಡ್ಮೇಕೆ ನಾವು ಸೇವೆ ಮಾಡ್ಬೇಕು ಅಂತ ಉಪನಿಷತ್ತಾಗ ಹೇಳಿಲ್ವೇ? ಉಪನಿಷತ್ತು? ಲೇ ಅಣ್ಣಯ್ಯ, ನಿನ್ ಬಾಯಿನಾಗೆ ಉಪನಿಷತ್ ಹೆಸರು? ಇದು ಅಪರೂಪದ ಜಾತಕ. ಪ್ರಾಣ ಇಲ್ಲದೆ ಕೃಷ್ಣ ರುಕ್ಮಿಣಿ ಗಂಡ ಹೆಂಡತಿಯರಾಗಿ